ಇನ್ನು ಈ ಪಾದಯಾತ್ರೆ ನಡೀತಾ ಇರುವಂತಹ ಸಂದರ್ಭದಲ್ಲೇ ಸ್ವಲ್ಪ ಮುಜುಗರ ಆಗುವಂತಹ ಸಂಗತಿ ಏನ್ ನಡೆದಿದ್ದು ಅಂತ ಅಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ವಿಜಯೇಂದ್ರ ಹಾಗೆ ಮಧು ಬಂಗಾರಪ್ಪ ಅವರ ನಡುವಿನ ಸಂಭಾಷಣೆಯ ಆಡಿಯೋ ಬಹಳ ವೈರಲ್ ಆಗ್ಬಿಡ್ತು. ಈ ಬಗ್ಗೆ ಲೇವಡಿ ಮಾಡ್ತಾ ಇರುವ ಸಚಿವ ಎ ಬಿ ಪಾಟೀಲ್ ವಿಜಯೇಂದ್ರ ಅವರು ಮಧು ಬಂಗಾರಪ್ಪ ಅವರ ಜೊತೆ ಮಾತನಾಡ್ತಾ ಹೋರಾಟ ಮಾಡೋರೆ ಪರಿಹಾರವನ್ನ ಪಡಿತಾ ಇದ್ದಾರೆ ಅಂತ ಹೇಳಿದ್ದರು. ಇದಕ್ಕೆ ವಿಜಯೇಂದ್ರ ಈಗ ಸ್ಪಷ್ಟನೆ ಕೊಡ್ತಿದ್ದಾರೆ. ನನ್ನ ಮಾತಿನ ಉದ್ದೇಶದ ಬಗ್ಗೆ ತಪ್ಪು ತಿಳಿದುಕೊಳ್ಳಲಾಗಿದೆ ಅಂತ ಹೇಳ್ತಿದ್ದಾರೆ. ಎಂ ಬಿ ಪಾಟೀಲ್ ಏನ್ ಹೇಳಿದ್ದರು? ಈ ಸಂಭಾಷಣೆಯ ವೈರಲ್ ಆಗಿತ್ತಲ್ಲ, ಇದ್ರ ಬಗ್ಗೆ ಬನ್ನಿ ಕೇಳೋಣ. ಅಂದಂಗೆ ನಿನ್ನೆ ಕುಮಾರ್ ಇವರು ಹೇಳಿದಾರಲ್ಲ, ಯಾರು ನಿಮ್ಮ ವಿಜೇಂದ್ರ ಅವರು ನಮ್ಮ ಮಧು ಬಂಗಾರಪ್ಪ ಅವ್ರಿಗೇನೋ ಹೇಳಿದ್ದನ್ನು ಇವ್ರು ರೆಕಾರ್ಡ್ ಆಗ್ಯದಲ್ಲ ಅಲ್ಲಿ, ಏನ್ರಿ ಏನೋ ಹೇಳ್ಯಾರ ಅವರು. ಇದೆಲ್ಲ ಸುಮ್ಮನೆ ನಾಟಕ ರೀ, ಅದು ಏನೋ ಹೇಳಿದಾರಪ್ಪ, ಗೊತ್ತಿಲ್ಲ ನನಗೇನೋ, ಯಾರೋ ಹೇಳಿದ್ರು ನನಗೆ, ಹೌದಲ್ಲ? ಹಾಂ ಹೇಳಿದಾರೆ ನೋಡ್ರಿ. ಅಂದಂಗೆ ನಿನ್ನೆ ಕುಮಾರ್ ಇವರು ಹೇಳಿದಾರಲ್ಲ, ಯಾರು ನಿಮ್ಮ ಭಾನುವಾರನೇ ಮಾಡಬೇಕು ಅಂತೇಳಿ ಅವ್ರ ಅಪೇಕ್ಷೆ ಇತ್ತು. ಅದಕ್ಕೆ ಪೂರ್ವ ನಿಯೋಜಿತ ಕಾರ್ಯಕ್ರಮದ ಪ್ರಕಾರ ನಾನು ನಿನ್ನೆ ಕೋಲಾರ ಚಿಕ್ಕಬಳ್ಳಾಪುರ ಹೋಗಿದ್ದೆ ವಿನಃ ಮತ್ತೆ ಸಾಂಕೇತಿಕವಾಗಿ ಅಂತ ಹೇಳಿದ ಮೇಲೆ ನಮ್ಮ ಆರ್ ಅಶೋಕ್ ಅವರು ನಮ್ಮ ಮುಖಂಡರೆಲ್ಲ ಹೋಗಿದ್ದಾರೆ. ಹಾಗಾಗಿ ಇದ್ರ ಬಗ್ಗೆ ನಮ್ಮಲ್ಲಿ ಯಾವುದೇ ರೀತಿ ಗೊಂದಲ ಇಲ್ಲ. ಅಶೋಕ್ ಅವರು ಏನು ಹೇಳಿದ್ರು, ವಿರೋಧ ಪಕ್ಷದ ನಾಯಕರು ಸಾಂಕೇತಿಕವಾಗಿ ನಾವು ಬೆಂಬಲವನ್ನು ನೀಡ್ತಾ ಇದ್ದೇವೆ ಅಂತ ಹೇಳಿದ್ದೇನೆ. ನಾನು ಅದನ್ನೇ ಇಂಗ್ಲಿಷಲ್ಲಿ ಸಿಂಬಾಲಿಕ್ ಆಗಿ ನಾವು ಇದು ಮಾಡ್ತಾ ಇದ್ದೇವೆ ಅಂತೇಳಿ ಬೆಂಬಲ ನೀಡಿದ್ದೇವೆ ಅಂತ ಹೇಳಿದ್ದೇನೆ. ಅದು ಎರಡನೇದು, ನಾನು ಹೇಳಿರ್ತಕ್ಕಂಥ ಉದ್ದೇಶ ನೀವು ತಪ್ಪು ತಿಳ್ಕೊಳ್ತಾ ಇದ್ದೀರಿ. ಯಾವ್ಯಾವ ರೈತರು ಬಿಡದಿನಲ್ಲಿ ಮುಂಚೂಣಿಯಲ್ಲಿ ಬಂದು ಹೋರಾಟವನ್ನು ಮಾಡ್ತಾ ಇದ್ರು, ರಾಜ್ಯ ಸರ್ಕಾರದ ಕಡೆಯಿಂದ ಅವರ ರೈತರ ಮೇಲೆ ಒತ್ತಡವನ್ನು ಹೇರಿ ಅವರಿಗೆ ಪರಿಹಾರವನ್ನು ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಕೆಲವು ರೈತರು ಅದರಿಂದ ಹಿಂದೆ ಸರ್ಕೊಳ್ತಾ ಇದ್ದಾರೆ. ಇದೇ ವಿಚಾರವನ್ನು ನಾನು ಅವತ್ತು ಮಂತ್ರಿಗಳ ಜೊತೆಲೂ ಕೂಡ ಹೇಳಿರುವಂತದ್ದು. ಅರ್ಥ ಭಾರತೀಯ ಜನತಾ ಪಾರ್ಟಿಗೆ ಇದರಲ್ಲಿ ಆಸಕ್ತಿ ಇಲ್ಲ ಅಥವಾ ಜೆಡಿಎಸ್ ಅಷ್ಟೇ ಮುಂದ್ಬಿಟ್ಬಿಟ್ಟಿದ್ದಾರೆ, ಖಂಡಿತ ಆ ಥರದ್ದೇನೂ ಇಲ್ಲ. ನೀವು ಸದನದಲ್ಲೂ ಕೂಡ ನೋಡ್ತಾರೆ, ಬಿಡದಿ ವಿಚಾರ ಇರ್ಬೋದು, ಏರ್ಪೋರ್ಟ್ ವಿಚಾರ ಇರ್ಬೋದು. ನಿನ್ನೆ ನಾನು ಚಿಕ್ಕಬಳ್ಳಾಪುರ ಹೋದಾಗ ಶಿಡ್ಲಘಟ್ಟದಲ್ಲಿ ಅಲ್ಲೂ ಕೂಡ KDB ಬಹಳ ಬಲವಂತವಾಗಿ ಜಮೀನನ್ನ ಒತ್ತುವರಿ ಮಾಡ್ಕೊಳ್ಳೋಕೆ ಹೊರಟಿದ್ದಾರೆ. ಹಾಗೆ ರೈತರ ವಿಚಾರದಲ್ಲಿ ನಾವು ಖಂಡಿತ ಭಾರತೀಯ ಜನತಾ ಪಾರ್ಟಿ ರೈತರ ಪರವಾಗಿರ್ತೇವೆ. ಯಾವುದೇ ಗೊಂದಲಕ್ಕೆ ಅವಕಾಶ ಇಲ್ಲ.